ಮುಕ್ತಿಸಾಧನಃ ಕಾಂತಿಬುದ್ಧಿಸ್ಥೈರ್ಯಪ್ರದಃ ಸದಾ ವಂದೇ ತ್ವರಂಗವದನಂ ಶಶಬಿಂಬಸಂಸ್ಥಂ ಚಂದ್ರಾವದಾತಮೃತಾತ್ಮಕರೈಃ ಸಮಂತಾದಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಬಾಹುಂ ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜಭವೇಶಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈಃ ಲಕ್ಷ್ಮ್ಯಾಮೃತೇನ ಸತತಂ ಪರಿಷಿಚ್ಯಮಾನಂ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸರ್ವವಿದ್ಯಾಪ್ರದ ಹಯಗ್ರೀವ ಭಗವಾನ ಕೀ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು, ಆ ಭಗವಂತನನ್ನು ಸ್ಮರಿಸುವ ಕೊಂಡಾಡುವುದಕ್ಕೆ ಉತ್ತಮ ಸಾಧನವಾದ ಆ ಹಯಗ್ರೀವ ಮಂತ್ರವನ್ನು ಕೊಂಡಾಡುವಾಗ ಶ್ರೀಮದಾಚಾರ್ಯರು ಹೇಳಿದ್ದು ಸರ್ವವಿದ್ಯಾಪ್ರದ ಅಂತ. ಮೋಕ್ಷ ಸಾಧನವಾದ ಪೌರುಷೇಯ ಅಪೌರುಷೇಯ ಸಕಲ ವಿದ್ಯೆಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿ, ಬ್ರಹ್ಮದೇವರ ದ್ವಾರ ಎಲ್ಲ ದೇವತೆಗಳೇ ಮೊದಲಾದವರಿಗೆ ಆ ವಿದ್ಯೆಯನ್ನು ಧಾರೆ ಎರೆದು ಕೊಡುವ ಹೆದ್ದೈವ ಹಯಗ್ರೀವ. ಕಾಂತಿ, ಬುದ್ಧಿ, ಸ್ಥೈರ್ಯ ಎಲ್ಲವನ್ನೂ ಕೊಡುವಂತಹ ಸ್ವಾಮಿ. ನಾಸ್ತಿಕ್ಯವನ್ನು ನಿರಾಕರಣ ಮಾಡಿ ಸತ್ಸಿದ್ಧಾಂತ ವಿರೋಧಿಯಾದ ಎಲ್ಲ ಸಿದ್ಧಾಂತಗಳನ್ನು, ಅರ್ಥಾತ್ ಎಲ್ಲ ವಾದಗಳನ್ನು ನಿರಾಕರಣ ಮಾಡಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ವೈಷ್ಣವ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಸ್ವತಃ ಮಾಡಿ ವಾಯುದೇವರಿಂದ ಬ್ರಹ್ಮದೇವರಿಂದ ಮಾಡಿಸುವಂತಹ ದೊರೆ ಹಯಗ್ರೀವ ರೂಪಿಯಾದ ಭಗವಂತ. ಹಯಗ್ರೀವ ರೂಪಿಯಾದ ಪರಮಾತ್ಮ ಅನಂತ ವೇದಗಳನ್ನು, 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನು ನಿರಂತರವಾಗಿ ಉಚ್ಚಾರಣೆ ಮಾಡಿದರೆ ಯಾವುದೇ ಆಯಾಸ ಇಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ. ಮೂಗಿನಿಂದ ಕೆಲವರು ಧ್ವನಿಯನ್ನು ಮಾಡ್ತಾರೆ, ಮೂಗಿನಿಂದ ವಾದ್ಯಗಳನ್ನು ಬಾರಿಸ್ತಾರೆ, ಮೂಗಿನಿಂದ ಮಾತನಾಡ್ತಾರೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ಮೂಗಿನಿಂದಲೂ ಮುಖದಿಂದಲೂ ನಿರಂತರವಾಗಿ ಅಖಿಲ ವೇದಗಳ ಉಪದೇಶವನ್ನು ಮಾಡುವಂತಹ ಸ್ವಾಮಿ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮ. ಶ್ರಮವಿದೆಯೇ ಅಂತ ಕೇಳಿದರೆ ಉಪನಿಷತ್ತು ಹೇಳುತ್ತದೆ, ಅಸ್ಯ ನಿಶ್ವಸಿತಮೇತದೃಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವವೇದ. ಆ ಭಗವಂತನ ಶ್ವಾಸ, ಒಬ್ಬ ವ್ಯಕ್ತಿ ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಅವನಿಗೆ ಅದರ ಕಡೆಗೆ ಗಮನವೇ ಇರೋದಿಲ್ಲ. ಅಷ್ಟು ಅನಾಯಾಸವಾಗಿ ಶ್ವಾಸೋಚ್ಛ್ವಾಸಗಳು ಒಬ್ಬ ವ್ಯಕ್ತಿಯಿಂದ ನಡೆಯೋ ಹಾಗೆ ಪರಮಾತ್ಮನಿಗೆ ಗಮನ ಇರೋದಿಲ್ಲ ಅಂತಲ್ಲ, ಸರ್ವಜ್ಞ. ಆದರೆ ಅನಾಯಾಸವಾಗಿ ಅನಂತ ವೇದಗಳನ್ನು ಉಪದೇಶ ಮಾಡುವಂತಹ ಸ್ವಾಮಿ ಆ ಪರಮಾತ್ಮ. ರಮಾಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಲಕ್ಷ್ಮೀದೇವಿ ಅಮೃತ ಕಲಶವನ್ನು ತೆಗೆದುಕೊಂಡು ನಿರಂತರವಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇರ್ತಾಳೆ. ಅದು ಲಕ್ಷ್ಮೀದೇವಿ ಮಾಡುವ ಅಭಿಷೇಕ, ಸುವರ್ಣ ಘಟದಿಂದ ಮಾಡುವ ಅಭಿಷೇಕ, ಅಮೃತದಿಂದ ಅಭಿಷೇಕವನ್ನು ಮಾಡುತ್ತಾಳೆ. ಆ ದಿವ್ಯವಾದ ಅಮೃತ, ಮುಖ್ಯಾಮೃತ ಸ್ವಯಂ ರಾಮ ಅಂತ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತೆ, ನಿಜವಾದ ಅಮೃತ ಸ್ವಯಂ ಶ್ರೀರಾಮಚಂದ್ರನೇ, ಹಯಗ್ರೀವನೇ ಅಮೃತ. ನಿತ್ಯ ಮುಕ್ತನಾದ ಆ ಹಯಗ್ರೀವನೇ ಅಮೃತ. ಅವನ ಅನುಗ್ರಹದಿಂದ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಯೂ ಅಮೃತ. ಅಮೃತನಿಗೆ ಅಮೃತಳು ಅಮೃತದಿಂದ ಅಭಿಷೇಕ ಮಾಡುವಂತಹ ಒಂದು ದೊಡ್ಡದಾದ ದೃಶ್ಯ ಇದು. ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡುತ್ತಾರೆ ಆ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು. ಇಡೀ ಜಗತ್ತಿಗೆ ಅಮೃತತ್ವವನ್ನು ಕೊಡುವ ಸ್ವಾಮಿ ನೀನು ಅನ್ನುವ ದೃಷ್ಟಿಯಲ್ಲಿ, ಅಮೃತತ್ವಕ್ಕೆ ಸಾಧನವಾದ ವಿದ್ಯೆಯನ್ನು ಕೊಡುವ ಸರ್ವೋತ್ತಮನಾದ ಗುರು ತಮ ನೀನು ಅನ್ನುವ ದೃಷ್ಟಿಯಲ್ಲಿ ಆ ಅಮೃತತ್ವವನ್ನು ನಿನಗೇ ಸಮರ್ಪಣೆ ಮಾಡುತ್ತೇವೆ ಎನ್ನುವ ಭಾವನೆಯಿಂದ ನಿರಂತರವಾಗಿ ಅಮೃತದಿಂದ ಅಭಿಷೇಕ ಮಾಡುತ್ತಾಳೆ.
ಒಂದು ದೊಡ್ಡ ಕೊಡದಿಂದ ನಿಮ್ಮ ತಲೆಯ ಮೇಲೆ ದಬ 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 ಅಂತ ನೀರು ಸುರಿಸುವಾಗ ಮಾತನಾಡಿ ನೋಡೋಣ ಹೇಗೆ ಮಾತಾಡ್ತೀರಾ ಅಂತ. ಮಾತಾಡ್ಲಿಕ್ಕೆ ಬರೋದಿಲ್ಲ, ವೇದ ಮಂತ್ರಗಳ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಿದರೂ ಸ್ಪಷ್ಟವಾಗಿರೋದಿಲ್ಲ. ನಿಧಾನವಾಗಿ ಒಂದೊಂದು ಹನಿ ಬೀಳ್ತಾ ಇದ್ರೆ ಬೇರೆ, ದೊಡ್ಡ ಧಾರೆ ತಲೆಯ ಮೇಲೆ ಬೀಳುವಾಗ ಕಣ್ತೆಗಿಲಿಕ್ಕೂ ಆಗೋದಿಲ್ಲ, ಮಾತಾಡೋದು ಕಷ್ಟ. ಆದರೆ ಭಗವಂತನ ಅಚಿಂತ್ಯ ಶಕ್ತಿ, ಅದ್ಭುತ ಶಕ್ತಿ, ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ, ಆ ಅಮೃತ ಕಲಶದಿಂದ ಮಹಾಲಕ್ಷ್ಮಿ ನಿರಂತರ ಅಭಿಷೇಕ ಮಾಡುತ್ತಾ ಇದ್ದರೂ ದೇವರ ಧ್ವನಿಗೆ ಯಾವುದೇ ವಿಧವಾದಂತಹ ವಿಘ್ನ ಇಲ್ಲ, ಆತಂಕ ಇಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಈ ಕಡೆಗೆ ಸತತಂ ಪರಿಶಿಚ್ಯಮಾನಂ, ಆ ಕಡೆಗೆ ನಿರಂತರ ಮುದ್ಗಿರಂತಂ. ನಿರಂತರ ಅಭಿಷೇಕ, ನಿರಂತರ ಉಚ್ಚಾರಣೆ. ನನ್ನ ಬಾಯಿಯಿಂದ ಬರುವ ಒಂದೊಂದು ಅಕ್ಷರ, ಒಂದೊಂದು ಪದ, ಒಂದೊಂದು ವಾಕ್ಯವೂ ಚೆನ್ನಾಗಿ ಅನುಸಂಧಾನ ಮಾಡಿ ಉಪಾಸನೆ ಮಾಡಿದವರಿಗೆ ಅಮೃತತ್ವ ಸಾಧನ ಅನ್ನುವುದರ ಸೂಚನೆಯನ್ನು ಮಾಡುವ ರೀತಿಯಲ್ಲಿ ನಿರಂತರವಾಗಿ ಆ ಅಮೃತದ ಸೇಚನ ಮಾಡಿಸಿಕೊಳ್ತಾನೆ ಪರಮಾತ್ಮ, ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಭಾವಿಸಬೇಕು. ಚಂದ್ರನಿಗೆ ಅಮೃತ ಕಿರಣ ಅಂತಾರೆ. ಅಮೃತಪ್ರದವಾದ ಕಿರಣ, ಅಮೃತಧಾರೆಯನ್ನು ಚಂದ್ರ ಸುರಿಸ್ತಾನೆ ಅಂತ. ಅದು ಚಂದ್ರನ ಅಮೃತ ಅಲ್ಲ, ಚಂದ್ರಮಂಡಲದಲ್ಲಿ ಅಂತರ್ಯಾಮಿಯಾದ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ನಿರಂತರವಾಗಿ ಮಹಾಲಕ್ಷ್ಮಿ ಅಮೃತಾಭಿಷೇಕವನ್ನು ಮಾಡಿಸುವುದರಿಂದ ಆ ಅಮೃತವೇ ಚಂದ್ರಮಂಡಲದಲ್ಲಿ ಹರಿದು ಬಂದು ಚಂದ್ರಮಂಡಲದಿಂದ ಇನ್ನೆಲ್ಲರಿಗೆ ಆ ಅಮೃತದ ಧಾರೆ ಬರುತ್ತೆ ಅಂತ ನಾವು ಭಾವಿಸಬೇಕು. ಇವತ್ತು ಭೂಮಿಯಲ್ಲಿ ಗಂಗೆ ಹರಿದು ಬಂದದ್ದು ಕೂಡ ಚಂದ್ರಮಂಡಲಕ್ಕೆ ಬಂದು ಚಂದ್ರಮಂಡಲದಿಂದ ಭೂಮಿಗೆ ಗಂಗೆ ಬಂದಿದೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ಇಂದು ಮಂಡಲಂ ಉಪಪ್ಲಾವ್ಯ, ಆ ಚಂದ್ರಮಂಡಲವನ್ನು ಪವಿತ್ರಗೊಳಿಸಿ ಆ ಚಂದ್ರಮಂಡಲದಲ್ಲಿರುವ ಭಗವಂತನ ಪಾದಗಳಿಗೆ ಎರಗಿ ಆ ಗಂಗೆ ನಮ್ಮೆಲ್ಲರನ್ನ ಪವಿತ್ರಗೊಳಿಸ್ತಾ ಇದ್ದಾಳೆ. ಜ್ಞಾನಗಂಗೆಯನ್ನು ನಮ್ಮ ಹತ್ತಿರ ಕಳಿಸಿದವನು ಹಯಗ್ರೀವ. ಈ ಬಾಹ್ಯವಾದ ಭೌತಿಕವಾದ ಗಂಗೆ, ಅದರೊಳಗೆ ತಾನು ಚಿನ್ಮಯನಾಗಿ ಸನ್ನಿಹಿತನಾಗಿದ್ದು, ಯೋಸೌ ಸರ್ವಗತೋ ವಿಷ್ಣು ಚಿತ್ ಸ್ವರೂಪ, ಜ್ಞಾನಸ್ವರೂಪಿ ಜ್ಞಾನಾತ್ಮಕನಾದ ಹಯಗ್ರೀವ ಆ ಗಂಗೆಯಲ್ಲಿ ಸನ್ನಿಹಿತನಾಗಿದ್ದು ನಮ್ಮೆಲ್ಲರನ್ನ ಪಾವನಗೊಳಿಸ್ತಾನೆ ಎಂಬುದಾಗಿಯೂ ನಾವು ಚಿಂತನೆ ಮಾಡಬೇಕು. ಅಂತಹ ಆ ಹಯಗ್ರೀವ ರೂಪಿಯಾದಂತಹ ಭಗವಂತನನ್ನು ಅತ್ಯಂತ ಭಕ್ತಿಯಿಂದ ರಮಾಬ್ರಹ್ಮಾದಿ ದೇವತೆಗಳು ಉಪಾಸನೆ ಮಾಡುತ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ನಿರಂತರವಾಗಿ ಉಪಾಸನೆ ಮಾಡುತ್ತಾರೆ. ಅವನ ಮಹಿಮೆಯನ್ನು ಕೊಂಡಾಡಿದ್ದಾರೆ, ಅವನ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ವಿಶೇಷವಾದ ವರ್ಣನೆಯನ್ನು ಮಾಡುತ್ತಾರೆ. ಪೂರ್ವ ದಿಕ್ಕಿನಲ್ಲಿರುವ ಭದ್ರಾಶ್ವ ವರ್ಷದಲ್ಲಿರುವ ಜನ ಎಲ್ಲ ಹಯಗ್ರೀವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಅಂತ ಹೇಳುತ್ತಾರೆ. ಜ್ಞಾನವನ್ನು ಕೊಡುವವನಷ್ಟೇ ಅಲ್ಲ ಹಯಗ್ರೀವ, ಉತ್ತಮವಾದ ಧರ್ಮದ ಅನುಷ್ಠಾನವನ್ನು, ನಿಷ್ಕಾಮವಾದ ಶುದ್ಧವಾದ ಧರ್ಮದ ಅನುಷ್ಠಾನವನ್ನು ಮಾಡಿಸುವಂತಹ ಮಹಾನುಭಾವ. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತ ಶ್ರೀಮದ್ ಭಾಗವತ ಧರ್ಮ ಅಂತ ಕರೆದಿದೆ ಹಯಗ್ರೀವನನ್ನು. ಆತ್ಮಶೋಧನೆಯನ್ನು ಮಾಡಿಸ್ತಾನೆ ಅಂತ ಇದೆ. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ ಮುಖ್ಯಪ್ರಾಣದೇವರಿಗೆ ರಾಘವೇಂದ್ರ ಸ್ವಾಮಿಗಳವರು ಕರೆದಿದ್ದಾರೆ. ನಿತ್ಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿರುವ, ಆತ್ಮನಲ್ಲಿರುವ, ಬುದ್ಧಿಯಲ್ಲಿರುವ, ಇಂದ್ರಿಯಗಳಲ್ಲಿರುವ ದೋಷಗಳನ್ನು ತೊಳೆದು ಶುದ್ಧ ಮಾಡುವಂತಹ ಮಹಾಗುರುಗಳು ಮುಖ್ಯಪ್ರಾಣದೇವರು. ಅವರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಹಯಗ್ರೀವ ರೂಪಿಯಾದ ಪರಮಾತ್ಮ ಆತ್ಮಶೋಧನವನ್ನು ಮಾಡುತ್ತಾನೆ ಅಂತ ಶ್ರೀಮದ್ ಭಾಗವತ ಹೇಳ್ತದೆ. ಹಯಗ್ರೀವ ಜಯಂತಿಯ ಬಗ್ಗೆ ವರ್ಣನೆ ಮಾಡುವಾಗ ಶ್ರಾವಣ ಮಾಸ ಮಹಾತ್ಮ್ಯದಲ್ಲಿಯೂ ಕೂಡ ಪುರಾಣದಲ್ಲಿ ತಿಳಿಸಿಕೊಡುವಾಗ ಇದೇ ಮಂತ್ರವನ್ನು ಹೇಳ್ತಾ ಆತ್ಮ ವಿಶೋಧನಾಯ ಎಂಬುದಾಗಿ ಹೇಳುತ್ತಾರೆ. ಕಲಿಯುಗದಲ್ಲಿದ್ದ ಜನರನ್ನು ಬರೀ ಶೋಧನ ಮಾಡಿದರೆ ಶುದ್ಧರಾಗುವವರಲ್ಲ, ವಿಶೋಧನಾಯ, ಚೆನ್ನಾಗಿ ತಿಕ್ಕಿ ತಿಕ್ಕಿ ಒಳಗಿರುವ ಅಜ್ಞಾನಾದಿ ದೋಷಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನು ಪರಿಹಾರ ಮಾಡಬೇಕು ಅಂತನ್ನುವ ದೃಷ್ಟಿಯಲ್ಲಿ ಆತ್ಮಶೋಧನ, ಆತ್ಮ ವಿಶೋಧನ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಅಜ್ಞಾನಾದಿ ದೋಷಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನು ಪರಿಹಾರ ಮಾಡಿ ಶುದ್ಧವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಕಾಂತಿ ಬುದ್ಧಿ ಸ್ಥೈರ್ಯಾದಿಗಳನ್ನು ನೀಡಿ ಉತ್ತಮವಾದ ಧರ್ಮದ ಅನುಷ್ಠಾನವನ್ನು ಮಾಡಿಸಿ ಅದರ ಮೂಲಕ ಶ್ರೇಷ್ಠವಾದ ಮೋಕ್ಷ ಸಾಧನವಾದ ವಿದ್ಯೆಯನ್ನು ನಮಗೆ ಕೊಟ್ಟು ಉದ್ಧಾರ ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ.
ವಾದಿರಾಜ ಶ್ರೀಪಾದಂಗಳವರು ಹಯಗ್ರೀವ ದೇವರ ವಿಶೇಷ ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತು ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ನಿತ್ಯ ಹಯಗ್ರೀವ 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 ಅಂತ ಹೇಳ್ತಾ ಇದ್ದರೆ ಗಂಗಾ ಪ್ರವಾಹದಂತೆ ಉತ್ತಮವಾದ ಶಾಸ್ತ್ರಸಮ್ಮತವಾದ ವಾಣಿ ಅವನ ಮುಖದಿಂದ ಯಾವಾಗಲೂ ಹರಿದು ಬರುತ್ತೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರವಿವ ಯೋಷಿತಃ ಅಂತ. ನಿರಂತರ ಹಯಗ್ರೀವನ ಸ್ಮರಣೆಯನ್ನು ಮಾಡಿದರೆ ಅವನ ಪಾಪಗಳೆಲ್ಲ ದೂರ ಹೋಗುತ್ತೆ ಅಂತ. ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನ ಅಂತ ವರ್ಣನೆ ಮಾಡುತ್ತಾರೆ. ಹಯಗ್ರೀವ ಎಂಬ ಧ್ವನಿ ಯಾವ ಧ್ವನಿ ಅಂದರೆ ವೈಕುಂಠದ ಬಾಗಿಲು ತೆರೆಯುವಾಗ ಆಗುವ ಧ್ವನಿ, ಅದು ಹಯಗ್ರೀವ ಎಂಬ ಧ್ವನಿ ಎನ್ನುವ ದೃಷ್ಟಿಯಲ್ಲಿ ವಾದರಾಜ ಶ್ರೀಪಾದಂಗಳವರು ವರ್ಣನೆ ಮಾಡುತ್ತಾರೆ ಮಹಾನುಭಾವರು. ಹಯಗ್ರೀವನ ಅನುಗ್ರಹದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಇದು ಸಿದ್ಧವಾದದ್ದು ಅನ್ನುವ ದೃಷ್ಟಿಯಲ್ಲಿ ವೈಕುಂಠ ಕವಾಟೋದ್ಘಾಟನ ವರ್ಣನೆ ಮಾಡಿದ್ದಾರೆ. ಆ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಹಯಮುಖವನ್ನು ತೆಗೆದುಕೊಂಡು ಕುದುರೆಯ ಮುಖ, ಕುದುರೆ ಇದು ಇಂದ್ರಿಯಗಳ ಸಂಕೇತ. ನಮ್ಮೆಲ್ಲರ ಇಂದ್ರಿಯಗಳು ಹಯಮುಖ ಆಗಬೇಕು ಅಂದರೆ ಹಯನ ಕಡೆಗೆ ನಮ್ಮ ಮುಖ ಆಗಬೇಕು. ಅವನು ಹಯಮುಖ, ನಾವೆಲ್ಲ ಹಯನ ಕಡೆಗೆ ಮುಖ ಮಾಡಿ ಭಗವಂತನ ಕಡೆಗೆ ತಿರುಗಿ ಪರಮಾತ್ಮನಿಗೆ ವಿಮುಖರಾಗದೆ, ಹಯಗ್ರೀವ ವಿಮುಖರಾಗದೆ, ಕೃಷ್ಣ ವಿಮುಖರಾಗದೆ, ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರೇ ಮೊದಲಾದ ಮಹಾನುಭಾವರು, ಗುರುಗಳು ನಮ್ಮೆಲ್ಲರನ್ನ ಉದ್ಧಾರ ಮಾಡುವುದಕ್ಕಾಗಿ ಭಗವದ್ವಿಮುಖರಾದವರನ್ನು ಆ ಭಗವಂತನ ಕಡೆಗೆ ಅಭಿಮುಖರಾಗುವಂತೆ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಮದ್ ಆಚಾರ್ಯರೇ ತಂತ್ರಸಾರ ಸಂಗ್ರಹದಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು, ಅವನ ಮಂತ್ರವನ್ನು ಸರ್ವವಿದ್ಯಾಪ್ರದ ಅಂತ ಕರೆದಿದ್ದರಿಂದ ಈ ಪರಮ ಪಾವನವಾದ ವಿದ್ಯಾನಗರಿ ಎನಿಸಿಕೊಂಡ ಧಾರವಾಡ ಕ್ಷೇತ್ರದಲ್ಲಿರುವ ಈ ಹಯಗ್ರೀವನನ್ನು ಸರ್ವವಿದ್ಯಾಪ್ರದ ಹಯಗ್ರೀವ ಎಂಬುದಾಗಿ ನಾವು ಚಿಂತನೆ ಮಾಡೋಣ. ಸರ್ವವಿದ್ಯಾಪ್ರದ ಹಯಗ್ರೀವ ಭಗವಾನ ಕೀ. ನಮ್ಮ ಗುರುಗಳ ಜನ್ಮಭೂಮಿ, ತಪೋಭೂಮಿ ಅಂತಹ ಈ ಧಾರವಾಡ, ಇದು ನಿಜವಾದ ಅರ್ಥದಲ್ಲಿ ಇವತ್ತು ಧಾರವಾಡ ಆಯಿತು. ಯಾಕೆ ಅಂದರೆ ನೀವೆಲ್ಲ ನೋಡಿದ್ದೀರಿ, ಲಕ್ಷ್ಮೀದೇವಿಯ ಕೈಯಲ್ಲಿ ಅಮೃತಧಾರ, ಅದು ಹಯಗ್ರೀವನ ತಲೆಯ ಮೇಲೆ ಬೀಳುವಂತೆ ಪ್ರತಿಮೆಯಲ್ಲಿ ನೋಡ್ತಾ ಇದ್ದೀರಿ. ಹಾಗೆ ವರ್ಣನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಹಾಗಾಗಿ ಇದು ಯಾಕೆ ಧಾರವಾಡ ಅಂದರೆ ಮಹಾಲಕ್ಷ್ಮಿಯಿಂದ ಅಮೃತಧಾರೆ ಹಯಗ್ರೀವನಿಗೆ ನಿತ್ಯದಲ್ಲಿ ಎಲ್ಲಿ ಆಗತ್ತೋ ಅಂತಹ ಇದು ಅಮೃತಧಾರಾವಾಡ. ಕೇವಲ ಧಾರವಾಡ ಅಲ್ಲ, ಇದು ಅಮೃತಧಾರಾವಾಡ. ಅದು ಯಾವುದೋ ಅಮೃತಧಾರ ಎಲ್ಲಿಯೋ ಬೀಳೋದಲ್ಲ, ಮಹಾಲಕ್ಷ್ಮೀ ದೇವಿಯಿಂದ ಹಯಗ್ರೀವನಿಗೆ ಅಮೃತಧಾರ ಅಭಿಷೇಕ ಆಗ್ತಾ ಇದೆ ಅಂದರೆ ಅದರ ಚಿಂತನ ಮಾಡುವವರ ತಲೆಯ ಮೇಲೆ ಯಾವಾಗಲೂ ಭಗವಂತನ ಅನುಗ್ರಹ ಧಾರ ಇರುತ್ತೆ ಎನ್ನುವುದರ ಸಂಕೇತ. ಎಲ್ಲ ಈ ಊರಿನ ಎಲ್ಲ ಭಗವದ್ಭಕ್ತರು ಇವತ್ತು ಈ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ವಿದ್ವಾಂಸರಾದ ಪಂಡಿತ ರಘುಕಣ್ಣಾಚಾರ್ಯರು ಹಾಗೂ ಅವರ ತಂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಮಾಡಿಸಿದ್ದಾರೆ. ಊರಿನ ಎಲ್ಲ ವಿದ್ವಾಂಸರು ಕೂಡ ಹಯಗ್ರೀವ ಮಂತ್ರದ ವಿಶೇಷವಾದ ಜಪವನ್ನು ಮಾಡಿ ಸನ್ನಿಧಾನವನ್ನು ತಂದಿದ್ದಾರೆ. ಅನೇಕ ಭಗವದ್ಭಕ್ತರು ನಾಮಲೇಖನವನ್ನು ಮಾಡಿ ಹಯಗ್ರೀವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಹಯಗ್ರೀವ ದೇವರ ಅವತಾರವಾದ ಸ್ಥಳ ವಸುಧಾರ, ಅಲ್ಲಿಂದ ಹಯಗ್ರೀವ ದೇವರ ಅವತಾರ ಭೂಮಿಯಿಂದ ಮೃತ್ತಿಕೆಯನ್ನು ತಂದು ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಮೃತ್ತಿಕೆಯಲ್ಲಿಯೇ ಹಯಗ್ರೀವ ಮಂತ್ರದ ವಿಶೇಷವಾದ ಜಪವನ್ನು ಮಾಡಿ ಅಭಿಮಂತ್ರಣ ಮಾಡಿ ವಿದ್ವಾಂಸರೆಲ್ಲ ಕೊಟ್ಟಿದ್ದಾರೆ. ಅನೇಕ ವಿದ್ವಾಂಸರು ಅನೇಕ ಗ್ರಂಥಗಳ ಸರ್ವಮೂಲಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಭಕ್ತರ ಪ್ರಾರ್ಥನೆ, ಅವರು ಮಾಡಿದಂತಹ ಸೇವೆ ಎಲ್ಲ ನೀವು ಊರಿನ ಎಲ್ಲ ಭಗವದ್ಭಕ್ತರು, ಸುತ್ತಮುತ್ತಲಿನ ಭಗವದ್ಭಕ್ತರು ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಪ್ರತಿಯೊಬ್ಬರೂ ನಿರ್ವ್ಯಾಜವಾದ ಮನೋಭಾವನೆಯಿಂದ ಸೇವೆಯನ್ನು ಮಾಡಿ
ಆರ್ಥಿಕವಾಗಿಯೂ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕಾಯೇನ ವಾಚ ಮನಸ ಎಲ್ಲ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ. ಎಲ್ಲರೂ ಮಾಡುವ ಆ ಸೇವೆಯಿಂದ ಪ್ರಸನ್ನನಾಗಿ ಹಯಗ್ರೀವ ದೇವರು ಒಲಿದು ಇವತ್ತು ಬಂದಿದ್ದಾನೆ. ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಮಕ್ಕಳು ಮೊಮ್ಮಕ್ಕಳು ವಂಶ ಪರಂಪರೆಯಲ್ಲಿ ಬರುವ ಎಲ್ಲ ಸಜ್ಜನರಿಗೂ ಉತ್ತಮವಾದ ಧರ್ಮ ಹಾಗೂ ಉತ್ತಮವಾದ ವಿದ್ಯೆ, ಎಲ್ಲ ಸೌಭಾಗ್ಯ ಸೌಮಾಂಗಲ್ಯಗಳು ಹಯಗ್ರೀವ ರೂಪಿಯಾದ ಪರಮಾತ್ಮನ ಅನುಗ್ರಹದಿಂದ ಪರಿಪೂರ್ಣವಾಗಿ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರೇಣ ಲಭಿಸಲಿ. ಪುರುಷರು ಸ್ತ್ರೀಯರು ಎಲ್ಲರೂ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿದ್ದಾರೆ, ದೇವರ ನಾಮವನ್ನು ಹೇಳಿದ್ದಾರೆ, ಭಜನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಪರಮ ಮಂಗಲ ಆಗಲಿ. ಬರುವ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ನಿರಂತರವಾಗಿ ನಡೆಯುವ ಜ್ಞಾನ ಕಾರ್ಯದಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಉತ್ತಮವಾದ ಜ್ಞಾನ ಲಾಭವಾಗಿ ಆ ಜ್ಞಾನ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ಈ ಹಯಗ್ರೀವ ಮೂರ್ತಿಯನ್ನು ಸಿದ್ಧ ಮಾಡಿದವರು ವೆಂಕಟರಮಣ ಭಟ್ಟರು. ಬಹಳ ಸುಂದರವಾಗಿ ಅದರ ನಿರ್ಮಾಣವನ್ನು ಮಾಡಿದ್ದಾರೆ. ಅದರ ವ್ಯವಸ್ಥೆಯನ್ನು ನಮ್ಮ KM ಶೇಷಗಿರಿಯವರು ಅದೆಷ್ಟು ಚೆನ್ನಾಗಿ ಆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಪೂರ್ಣವಾದ ಪ್ರಾದುರ್ಭಾವ ಪ್ರಾಕಟ್ಯ ಆಗುವುದಕ್ಕೆ ಹಗಲು ರಾತ್ರಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅದನ್ನು ನೀವೆಲ್ಲ ಕಂಡಿದ್ದೀರಿ. ಅಷ್ಟು ಪರಿಶ್ರಮ ಪಟ್ಟು ಮುಂದಿನ ಎಲ್ಲ ವ್ಯವಸ್ಥೆಗಳನ್ನು ಅವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಶಿಲ್ಪಿಗಳು ವೆಂಕಟರಮಣ ಭಟ್ಟರಿಗೂ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ. ಎಲ್ಲರೂ ನೀವು ಕಂಡಂತೆ ವಿಶೇಷವಾಗಿ ಪರಿಶ್ರಮ ಪಟ್ಟು ನಮ್ಮ KM ಶೇಷಗಿರಿಯವರಿಗೂ ಕೂಡ ಹಯಗ್ರೀವ ದೇವರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತ. ಇಷ್ಟು ಚೆನ್ನಾಗಿ ಇವರು ಸೇವೆಯನ್ನು ಮಾಡುತ್ತಾರೆ. ಯಾರಿವರು ಅಂತ ವ್ಯಕ್ತಿ, ಈ ವ್ಯಕ್ತಿ ಯಾರು ಅಂತ KM ವ್ಯಕ್ತಿ ಅಂತ ಕನ್ನಡದಲ್ಲಿ KM ಶೇಷಗಿರಿ ಅಂದರೆ KM ವ್ಯಕ್ತಿ, ಯಾರಪ್ಪ ಇವರು ಇಷ್ಟೆಲ್ಲ ಮಾಡುವವರು ಅಂತ ಅಷ್ಟು ಆಶ್ಚರ್ಯ ಆಗೋ ರೀತಿಯಲ್ಲಿ ಅವರು ಇಲ್ಲಿ ಒಂದು ಕಡೆಗೆ ಅಲ್ಲ ಎಲ್ಲ ಕಡೆಗೂ ಕೂಡ ಸೇವೆಯನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಸಹಕಾರಿ ನಗರದಲ್ಲಿ ಹಾಗೂ ಬಳ್ಳಾರಿಯಲ್ಲಿ ಇನ್ನೂ ಬಹಳಷ್ಟು ಕಡೆಗೆ ಅವರ ಸೇವೆ ಇದೆ. ಇದೇ ರೀತಿ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಆಚಾರ್ಯರಿಂದ ತಂತ್ರಸಾರದಲ್ಲಿ ಉಕ್ತವಾದ ಕ್ರಮದಲ್ಲಿ ಈ ಒಂದು ಸೇವೆ ನಿರಂತರವಾಗಿ ಅವರಿಂದ ನಡೆಯಲಿ, ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ವವಿದ್ಯಾಪ್ರದ ಹಯಗ್ರೀವ ಭಗವಾನ ಕೀ